ಯಾಕೋ ಹಾಗೆ ನೋಡ್ತಿದ್ಯಾ? ಹೊಸಾಕ ನೀವು ಹಳೆ ಫೋಟೋದಾಗ ಎಷ್ಟು ಚಂದಿದ್ದಿ, ಈಗ ಹಿಂಗಾದೆ. ಅದು ನಾನೇ ಇದು ನಾನೇ. ನಿನ್ಗೆ ನಿನ್ ಮಾಮಂಗೆ ಇನ್ನೂ ನನ್ನ ಮೇಲೆ ಅನುಮಾನನೇ ಹೋಗಿಲ್ಲ. ಹೊಸಾಕ ಆ ಸೈಂಟಿಸ್ಟ್ ಸಿಗ್ರಿ ಹಗ್ಗ ಮುಗ್ಗ ಬೈದ್ಬಿಡ್ತೀನಿ. ತಪ್ಪು ಸೈಂಟಿಸ್ಟ್ ಅಲ್ಲ, ಅವ್ರನ್ನ ಈ ಮನೆಗೆ ಕರ್ಕೊಂಬಂದ್ರಲ್ಲ ನಿಮ್ಮ ಮಾಮ, ಅವ್ರದ್ದು ತಪ್ಪೆಲ್ಲ ನಿಂದ. ಹೊಸಾಕ ನೀನ್ಯಾಕ ಜ್ಯೂಸ್ ಕುಡ್ದಿ? ಹಳೆ ಕತೆ ಈಗ ಯಾಕೆ? ಹೋಗಿ ತರಕಾರಿ ತಗೊಂಡ್ ಹೋಗೋ. ಅಕ್ಕಣಕ್ಕ ಹೋಗೋ ಮುಂದೆ ವೇದಾರ್ನು ಕರ್ಕೊಂಡು ಹೋಗ್ಕಣಿ. ಯಾಕೆ ಒಬ್ಬನೇ ಹೋದ್ರೆ ಆಗಲ್ವಾ? ವೇದನ ಕರ್ಕೊಂಡು ಹೋಗೋದು, ಅವಳ ಮುಖ ನೋಡ್ತಾ ಒಣಗಿರೋ ತರಕಾರಿ ತಗೊಂಬರೋದು. ಹೊಸಾಕ ಅವ್ರ ಮುಖ ಒಣಗಿಲ್ಲ, ಅವ್ರ ಮುಖ ಎಳೆ ಉಳ್ಳಾಗಡ್ಡಿ ಹೂವೆ. ಬರೋದ ಇದೆ ಪರ್ಮನ್ ಮನೆ. ಪಾರ್ವತಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇದೇ ಮನೆ ತಾನೇ? ಇದೇನೇ ಹಿಟ್ ಕೇಳ್ತೀಯಾ? ಮನೆನೇ ಬೇಡ. ಪಾರ್ವತಿ ಅವ್ರಿಲ್ವಾ? ನಾನು ರವಿ ಅಂತ. ಈಗ ನಾನು ಹೆಂಡತಿ ರಾಧಾ. ಪಾರ್ವತಿ ಅವ್ರನ್ನ ಕೂಗ್ತೀರಾ? ಕೂಗೋದೇನು ದೇವತರ ನಾನೇ ನಿಂತಿಲ್ಲ. ಓಹ್ ಅದ್ ನೀವೇನಾ? ಏನ್ರಿ ಇದು? ನಿಮ್ ಫ್ರೆಂಡ್ ಹೆಂಡತಿ ಮುಖನ ನಿಮ್ಗೆ ಗುರ್ಸಕ್ಕಾಗ್ತಿಲ್ಲ? ಒಂದು ದೊಡ್ಡ ಕತೆ ಕಣೆ. ಪರ್ಮ ನನಗೆ ಫೋನ್ ಮಾಡಿ ಹೇಳ್ದ, ಯಾರೋ ಸೈಂಟಿಸ್ಟ್ ಬಂದು ಅವ್ರ ಹೆಂಡತಿ ಮುಖನೇ ಚೇಂಜ್ ಮಾಡಿದಾರಂತೆ. ಅದ್ ನೀವೇನಾ? ಗೊತ್ತಾಗ್ಲಿಲ್ಲ ರೀ, ಸಾರಿ. ಯಾಕೆ ರವಿ ನೆನ್ಪಿಲ್ವಾ? ಡಿಸೆಂಬರ್ ಅಲ್ಲಿ ನಮ್ಮ ಮನೆಗೆ ಬಂದಿದ್ರಿ, ಕ್ರಿಸ್ಮಸ್ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಮೇಲೆ ಕಾಲಿಗೆ ನಿಮ್ ಜಾರ್ ಬಿದ್ದು ಕಿರು ಬೆಳ್ಳಗ್ ಪೆಟ್ಟು ಬಿದ್ದು ನಿಮ್ ಬೆಳ್ಳಗ್ ನಾನೇ ತಾನೇ ಬ್ಯಾಂಡೇಜ್ ಹಾಕಿದ್ದು, ನೆನ್ಪಿಲ್ವಾ? ಕರೆಕ್ಟ್. ನೀವು ಪಾರ್ವತಿ ಇರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅಬ್ಬಾ, ನೀವಾದ್ರೂ ನಮ್ದ್ರಲ್ಲ. ನನ್ನ ಪತಿ ಪರಮೇಶ್ವರ ನಂಬಕ್ಕೆ ತಯಾರಿರ್ಲಿಲ್ಲ. ನನ್ನ ಹೆಂಡತಿನ ಒಬ್ಬ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಕರ್ಕೊಂಬಂದಿದ್ದೀನಿ. ಅವಳು ಸ್ವಲ್ಪ ಶಾಕಲ್ಲಿದ್ದಾಳೆ. ಶಾಕಿಂದ ಹೊರಗೆ ಬರ್ಬೇಕಷ್ಟೆ. ಎಂತ ಶಾಕು? ಅವಳಿಗೆ ಮಾಧವ ಮಧುಸೂದನ ಅಂತ ಒಬ್ಬ ಹಳೆ ಲವರ್ ಇದ್ದ. ಮದುವೆ ಆಗೋಕ್ಕೆ ಮುಂಚೆನೆ ಅವನು ಪರಮಾತ್ಮನ ಪಾದ ಸೇರ್ಕೊಂಡು. ಸ್ವಲ್ಪ ಸುಮ್ಮನೆ ಇರಮ್ಮ, ಫ್ಲಾಶ್ ಬ್ಯಾಕ್ ಹೇಳಿ ಮುಗಿಸ್ಬಿಡ್ತೀನಿ. ಅಲ್ಲ, ಮದ್ವೆ ಆದ್ಮೇಲೆ ಆದ್ರೂ ಸಾಯ್ಬಾರ್ದಾ? ಏನ್ ಮಾಡ್ತೀರಾ? ಎಲ್ಲ ನನ್ನ ಹಣೆ ಬರ. ಅದು ಅದಕ್ಕೆ ಅವಾಗ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಬಂದು ತೋರಿಸ್ತಾ ಇರ್ತೀವಿ. ಎಲ್ಲ ಸರಿ ಹೋಗುತ್ತೆ ನಿಧಾನಕ್ಕೆ ಅಂತ ಹೇಳಿದ್ರು. ಆದ್ರೂ ಹಳೆ ಪ್ರೇಮಿ ಒಂದ್ಸಲ ಸಿಕ್ಕು ಇವ್ರ ಜೊತೆ ಮಾತಾಡಿದ್ರೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗ್ಬಿಡ್ತಾಳೆ. ಪಾರೋ ಯಾರಮ್ಮ ಇದು? ಮಧುಸೂದನ, ನಾನು ನಿನ್ನ ರಾಧೆ. ಗೊತ್ತಾಗ್ಲಿಲ್ವಾ? ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಪರ್ಮ, ಅವಳು ನನ್ನ ಹೆಂಡತಿ ರಾಧಾ ಕಣೋ. ಏ ರವಿ, ಏನದು ಹುಚ್ಚೋ ಬೆಪ್ಪ ಗೊತ್ತಾಗ್ತಿಲ್ವಲ್ಲೋ. ನನಗೂ ಅಭಿಮಾನಿ ಸಿಗ್ತಾರೆ, ಆದರೆ ಅವ್ರ ಅಭಿಮಾನ ಈ ಲೆವೆಲ್ಗೆ ಹೋಗಲ್ಲ. ನನಗೆ ದಿಕ್ ತಪ್ಪಿಸ್ತಾ ಇದಾರಪ್ಪ. ಯಾರು ಏನು ತಿಳ್ಕೊಳಲ್ವಾ? ರೀ, ರವಿ ನನ್ಗೆಲ್ಲ ವಿಚಾರ ಹೇಳಿದ್ರು, ಅದಕ್ಕೆ ಹೆಚ್ಚು ಅನುಮಾನ ಪಡ್ಲಿಲ್ಲ. ರಾಧಾ, ಅವನು ನನ್ನ ಗೆಳೆಯ ಪರಮೇಶ್ವರ. ನೀನ್ ಈ ಕಡೆ ಬಾ. ಅಲ್ಲ, ಇವರು ನನ್ನ ಮಧುಸೂದನ. ರವಿ, ಗಂಡನಾಗಿ ನಿನ್ನ ಎದುರುಗಡೆ ಇರಬೇಕಾದ್ರೆ ನನ್ನನ್ನು ತಪ್ಕೊಳ್ಳೋದು ಯಾಕೋ? ಇಲ್ಲ, ನೀನು ಒಬ್ಬನೇ ಇಲ್ಲ ಕಣ. ಯಾವ ಗಂಡಸನ್ ನೋಡಿದ್ರು ನೀನೇ ಮಾಧವ ಮಧುಸೂದನ ಅಂತ ತಗೊಂಡ್ಬಿಡ್ತಾಳೆ. ನಾನು ಏನು ಮಾಡ್ಲಪ್ಪ? ಅದಕ್ಕೆ ಅವಾಗ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇನೋ? ಡ್ರೈವರು ಕಂಡಕ್ಟರ್ನು ಬಿಡಲ್ಲ. ಅದಕ್ಕೆ ಒಂದು ಟ್ಯಾಕ್ಸಿ ಮಾಡಿ ಡ್ರೈವರ್ಗೆ ಬುರ್ಕ ಹಾಕಿ ಕರ್ಕೊಂಬರ್ತೀನಿ. ಯಾಕೋ ಹೀಗಾಯ್ತು? ಇದನ್ನ ವಿಚಾರಿಸ್ಬೋದಿತ್ತಾ? ಅಯ್ಯೋ, ಮದುವೆ ಆದ್ಮೇಲೆನಪ್ಪ ನನಗೂ ಈ ವಿಷಯ ಗೊತ್ತಾಗಿದ್ದು. ಅದಕ್ಕೆ ಒಂದು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ. ಫ್ಲಾಶ್ ಬ್ಯಾಕಾ? ಏನು? ಇವಳಿಗೆ ಮಾಧವ ಮಧುಸೂದನ ಅಂತ ಒಬ್ಬ ಲವರ್ ಇದ್ದ. ಮದುವೆ ಆದ್ಮೇಲೆ ಅವ್ರು ನನ್ನ ಮರಿಬೋದಿತ್ತಲ್ವೇನ? ನಾನು ಹಾಗೆ ಅನ್ಕೊಂಡೆ ಕಣೋ, ಆದ್ರೆ ಮರೀಲಿಲ್ವಲ್ಲ. ಏನಪ್ಪ ಅದು ಕತೆ? ಸರಿ, ನಿಂಗೂ ಫ್ಲಾಶ್ ಬ್ಯಾಕ್ ಹೇಳ್ತೀನಿ, ಕೇಳಿಸ್ಕೊ. ಏನಾಯ್ತು ಅಂದ್ರೆ, ಎಂಥ ಸುಂದರಿನ, ಅದರಲ್ಲೂ ಒಬ್ಬ ಒಳ್ಳೆ ಡ್ಯಾನ್ಸರ್ನ ಮದುವೆ ಆಗಿದ್ದೀನಿ. ನಾನೇ ಅದೃಷ್ಟ ಅಂತ. ನಾನು ತುಂಬ ಸುಂದರವಾಗಿರೋ ಹುಡುಗನ್ನೇ ಮದುವೆ ಆಗಬೇಕು ಅಂತ ಕಾಣ್ತಾ ಇದ್ದೆ. ಒಂಚು ನಿನ್ನ ಕಣ್ಣು ನೋಡ್ತಿದ್ರೆ ನಂಗೆ ಹುಚ್ಚೆ ಹಿಡಿಯುತ್ತೆ. ಅದೇ ಕಣ್ಣು, ಅದೇ ಸ್ಪರ್ಶ, ಅದೇ ನೋಟ, ಅದೇ ಕಾಟ. ಅಂದ್ರೆ ಏನ್ ಹೇಳ್ತಿದ್ಯಾ? ಯಾರ ಕಣ್ಣು, ಯಾರ ಸ್ಪರ್ಶ? ಅನುಮಾನನೇ ಇಲ್ಲ. ಅದೇ ಕಣ್ಣು, ಅದೇ ಸ್ಪರ್ಶ, ಅದೇ ನೋಟ,
ಅದೇ ಕಾಟ. ನಾನಿವಾಗ ನಿನ್ಗೇನ್ ಕಾಟ ಕೊಟ್ಟೆ ಅಂತ ಹೇಳ್ತಿದ್ಯಾ? ಅವರು ಹೀಗೆ ಹೇಳ್ತಾ ಇದ್ರು. ಡ್ಯಾನ್ಸ್ ಮಾಡಿದ್ ಸಾಕ್ರೆ, ಮತ್ ಯಾರ್ ಕಣ್ಣು ಯಾರ್ ಸ್ಪರ್ಶ ಅಂತ ಹೇಳಿ. ಎಲ್ಲ ಹುಡುಗಿರ್ಗಿದ್ದಾಗೆ ನನಗೂ ಒಂದು ಫ್ಲಾಶ್ ಬ್ಯಾಕ್ ಇದೆ. ಫ್ಲಾಶ್ ಬ್ಯಾಕಾ? ಹಾಳಾಗೋಗ್ಲಿ, ಆ ಫ್ಲಾಶ್ ಬ್ಯಾಕ್ ಏನು ಅಂತಾದ್ರೂ ಹೇಳ್ತೀರಾ ಪ್ಲೀಸ್? ಅದೇ ಕಣ್ಣು, ಅದೇ ಸ್ಪರ್ಶ, ಅದೇ ನೋಟ, ಅದೇ ಕಾಟ. ಸರಿ, ಅದೇನ್ ಫ್ಲಾಶ್ ಬ್ಯಾಕ್ ಅಂತ ಮುಗಳ್ಬಾರ್ದ? ಫ್ಲಾಶ್ ಬ್ಯಾಕ್ ಹೋಗ್ಲಾ? ಫ್ಲಾಶ್ ಬ್ಯಾಕ್ ಅಲ್ಲಿ ಫ್ಲಾಶ್ ಬ್ಯಾಕಾ? ಹೋಗಿ ಹೋಗಿ. ಮಾಧವ ಅಂದ್ರೆ ಬೇರೆ ಯಾರು ಅಲ್ಲ, ಮಾಧವ ಮಧುಸೂದನ. ತುಂಬಾ ದೊಡ್ಡ ಡಾನ್ಸರ್, ನನ್ನ ಗುರು. ಗುರು ಅಂದ್ರೆ ಲವ್ ಗುರು, ಟೀಚರ್ ಅಂದ್ರೆ ಡಾನ್ಸ್ ಟೀಚರ್. ಮುಂದೆ ಆವತ್ತೊಂದಿನ ಇನ್ನು ಫ್ಲಾಶ್ ಬ್ಯಾಕ್ ಹೋಗಿಲ್ವಾ? ಈಗ ಹೋಗ್ತಾ ಇದ್ದೀನಿ. ಏನಾಯ್ತು? ಕಾಲು ಉಳುಕ್ತು. ಇರು, ಮೂಲ ಮಾಡಿಸ್ತೀನಿ. ಏನಿದು ಸ್ಪರ್ಶ, ಏನಿದು ನೋಟ, ಏನಿದು ಕಾಟ? ಅದೇ ಕಣ್ಣು, ಅದೇ ಸ್ಪರ್ಶ, ಅದೇ ನೋಟ, ಅದೇ ಕಾಟ. ನೀವು ಆ ಮಾಲ್ವನ್ನೇ ಮದುವೆ ಆಗ್ಬೇಕಿತ್ತು. ಇಂಥ ಹೊತ್ತಲ್ಲೂ ನೆನೆಸ್ಕೊತಿದ್ದೀರಲ್ರಿ, ನನ್ನನ್ನು ಯಾಕೆ ಕಟ್ಕೊಂಡ್ರಿ? ನಿಮ್ಮನ್ನೇ ಕಟ್ಕೋಬೇಕು ಅಂತ ನನ್ನ ಖಂಡಿತ ಉದ್ದೇಶ ಇರಲಿಲ್ಲ. ಕುರಿ ಕೋಳಿಗಳು ಯಾವ್ಯಾವ್ದೋ ಮನೆ ಸೇರುತ್ತೆ, ಅವಕ್ಕೇನು ಚಾಯ್ಸ್ ಇರುತ್ತಾ? ಮಾತಾಡ್ಬೇಕಾಗಿರೋದು ಕುರಿ ಕೋಳಿ ಬಗ್ಗೆ ಅಲ್ಲ, ನಿಮ್ ಮದುವೆ ಬಗ್ಗೆ. ನಿಮ್ ಜೊತೆನೆ ಆಯ್ತಲ್ಲ. ಬೇಡ ಅಂತ ಹೇಳ್ಬೋದಿತ್ತಲ್ವಾ? ನಮ್ಮಪ್ಪ ಅಮ್ಮ ಬಲವಂತ ಮಾಡಿ ಕಟ್ಬಿಟ್ರಲ್ಲ. ಅದೇ ಯಾಕೆ ಕೇಳ್ಬೋದಾಗಿತ್ತಲ್ವಾ? ನಾನು ಯಾರನ್ನಾದ್ರೂ ಮದ್ವೆ ಆಗ್ಲೇಬೇಕಿತ್ತು. ಯಾಕೆಂದ್ರೆ ಮಾಧವ ಮಧುಸೂದನ ಇರ್ಲಿಲ್ಲ. ಯಾಕೆ ಎಲ್ಲಿಗೆ ಹೋಗಿದ್ರು? ಸ್ವರ್ಗಕ್ಕೆ ಹೋಗ್ಬಿಟ್ರ? ಪಾಪರಿ. ಯಾವುದೋ ಕೋಳಿಗೆ ಯಾರೋ ಮಸಾಲೆ ಅರಿತಿರ್ತಾರೆ. ಆ ಮನೆಗೆ ಯಾವ ಪ್ರಾಣಿ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರೋದು. ಸಾಕು, ಕೋಳಿ ಬಗ್ಗೆ ಬೇಡ, ಮಾಧವನ್ ಬಗ್ಗೆ ಹೇಳ್ರಿ. ಕರು ಕಿತ್ಕೊಂಡ್ ಬರ್ತಾ ಇದೆ. ಆಮೇಲೆ ಮುಸುಳೆ ತಿಂದು ಹಾಕ್ತು, ಕಚ ಕಚ ಅಂತ ತಿಂದು ಹಾಕ್ತು, ಎಳ್ಕೊಂಡು ಹೋಗಿ ತಿಂದು ಹಾಕ್ತು. ಏನಂದ್ರೆ ಯಾರು ಹೇಳ್ಕೊಂಡೋದ್ರು ಅಂದ್ರೆ ಹೇಗೆ ಸತ್ರು ಅಂದ್ರೆ? ಆವತ್ತೊಂದಿನ ಅಯ್ಯೋ, ಮತ್ತೆ ಫ್ಲಾಶ್ ಬೇಕಾ? ಬೇಡ ಮೇಡಮ್, ಸೀನ್ ಚೇಂಜ್ ಮಾಡಿ ಲೇಟ್ ಆದ್ರೆ ಲ್ಯಾಗ್ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಹೇಳಿ. ನಾನು ಮಧುಸೂದನ ನದಿ ತೀರದಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನನ್ನ ಡ್ಯಾನ್ಸ್ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ಭೇಷ್ ಭೇಷ್ ಅಂತ ಹೇಳ್ತಾ ಹೇಳ್ತಾ ಹಿಂದೆ ಹಿಂದೆ ಹೋಗಿ ನದಿನಲ್ಲಿ ದಬ್ಬಾಕೊಂಡ್ಬಿಟ್ರು. ನದಿಲ? ಆ ನದಿಲಿ ಮೊಸಳೆ ಇತ್ತು. ಅವ್ರು ಬಿದ್ದ ತಕ್ಷಣ ರಾಧಾ ಅಂತ ಒಂದ್ಸತಿ ಕೈ ಎತ್ತಿದ್ರು. ಆ ಮೊಸಳೆ ಬಂದು ಅವ್ರನ್ನ ಎಳ್ಕೊಂಡು ಹೊಟ್ಟೋಯ್ತು. ಕಚ ಕಚ ಅಂತ ತಿಂದು ಹಾಕ್ತು. ಮಧುಸೂದನ ಸತ್ತು ಹೋದ್ರು. 2 ವರ್ಷ ಆಯ್ತು. ಆವತ್ತಿಂದ ನಂಗೆ ಅವ್ರದೇ ಕನಸು, ಅವ್ರದೇ ಕಲ್ಪನೆ. ವಿಧಿ ಇಲ್ಲದೆ ನಿಮ್ಮನ್ನು ಮದುವೆ ಆಗ್ಬಿಟ್ಟೆ. ಯಾರಿಗೆ ಬೇಕಿತ್ತು ಈ ಸಂಸಾರ? ನೋಡಿ, ಅದೇ ಕಣ್ಣು, ಅದೇ ಸ್ಪರ್ಶ, ಅದೇ ನೋಟ, ಅದೇ ಕಾಟ. ಅಯ್ಯಪ್ಪ ನೆಗದ್ ಬಿಟ್ಟು ಸತ್ತೋಗಿದ್ದಾನೆ, ಬಿಟ್ಟಾಕ್ರಿ ಅನ್ನ. ನೋಡಿ, ನಾನಿವಾಗ ನಿಮ್ಮ ಗಂಡ, ನಿಮ್ಮ ಎದುರಿಗಿದ್ದೀನಿ, ಬದುಕಿದ್ದೀನಿ. ನಾನು ಮದುವೆ ಬೇಡ ಅಂದೆ. ನಮ್ಮಪ್ಪ ಬೈದ್ರು, ಮಗಳೇ ಜೀವನ ಪರ್ಯಂತ ಒಂಟಿ ಗೂಬೆ ಥರ ಸಾಯ್ಬೇಡ, ನಿನಗೋಸ್ಕರ ಅಂತಾನೆ ಒಂದು ನಾಟಿ ಗೂಬೆ ಹುಟ್ಕೊಂಡಿರುತ್ತೆ, ಆ ಗೂಬೆಗೆ ಕೊಟ್ಟು ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಅಪ್ಪ ನನ್ನ ಗೂಬೆ ಅನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಬೇಕಾದ್ರೆ ಡೈಲಾಗೇ ಬರಲಿಲ್ಲ. ಗೂಬೆ ಕಾಲು ತೊಳೆದ ದಿನ ಯಾರೂ ಹೇಳೋದಿಲ್ಲ. ಮಾಧವನ್ ಬಿಟ್ರೆ ನಂಗೆ ಬೇರೆ ಎಲ್ಲ ಗಂಡಸರು ಗೂಬೆ ಥರನೇ ಕಾಣ್ತಾರೆ. ನಾನು ನಿಮಗೆ ಹೇಳಿ, ನನ್ನ ಹೃದಯದಲ್ಲಿರೋದು ಮಾಧವ ಮಧುಸೂದನ ಮಾತ್ರ.
ದೊಡ್ಡ ಫ್ಲಾಶ್ ಬ್ಯಾಕು ಮುಗಿತಾ ಅಥವಾ ಇನ್ನೂ ಇದೆಯಾ? ಮುಗೀತು ಕಣೋ. ಮುಗಿಲ್ಲ ಅಂತ ಮುಂದಕ್ಕೆ ಹೋಗ್ಬೇಡ ಕಣ. ನಾನು ಯಾಕೋ ಮುಂದಕ್ಕೆ ಹೋಗ್ಲಿ? ನೀನ್ ಕೇಳಿದ್ದಕ್ಕೆಲ್ವೇನೋ ಹೇಳಿದ್ದು. ನೋಡು ಅಲ್ಲಿ ನೋಡು ಹ್ಯಾಕ್ ಕೂತಿದ್ದಾಳೆ. ಅವಳು ನೋಡಿದ್ರೆ ಪಾಪ ಅನ್ಸುತ್ತೆ, ಮನೋರೋಗಿ ಆಗ್ಬಿಟ್ಟಿದ್ದಾಳೆ. ಅವಳು ವಿಷಯ ಬಿಡ್ರಿ, ನನ್ನ ಕತೆ ಹೇಳಿ. ಅವಳಿಂದಾಗಿ ನಾನ್ ಮನೋರೋಗಿ ಆಗ್ತಾ ಇದ್ದೀನಿ. ತಡೀರಿ, ಸಮಾಧಾನ ಮಾಡ್ತೀನಿ. ನನಗ ಅವಳಿಗೆ ರಾಧಾ, ಪಾರ್ವತಿಯವರೇ ಚೆನ್ನಾಗಿದ್ದೀರಾ? ನೀವು ಮದ್ವೆಗೆ ಮುಂಚೆ ಲವ್ ಮಾಡಿದ್ರಾ? ನಾನು ನನ್ನ ಪತಿ ಪರಮೇಶ್ವರ್ ಅಂದ್ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಟ್ಟಿಲ್ಲ. ಮದ್ವೆಗೆ ಮುಂಚೆ ಲವ್ ಮಾಡೋದ್ರಲ್ಲಿ ಎಂಥ ಥ್ರಿಲ್ ಇದೆ ಗೊತ್ತಾ? ಮಾಡಿದ್ರೆ ಮಾಧವ ಮಧುಸೂದನ್ ಅಂತವ್ರನ್ನೇ ಲವ್ ಮಾಡಬೇಕು. ನಿಮಗೀಗ ಮದುವೆ ಆಗಿದೆ, ಅದು ಅಲ್ಲದೆ ಅವ್ನು ಸತ್ತೋಗಿದ್ದಾನೆ, ಈಗಲಾದ್ರೂ ಮರಿಬಾರ್ದಾ? ಮಹಾತ್ಮ ಗಾಂಧೀಜಿ ಅವರು ಇಲ್ಲ, ಅವರು ನಾವು ಮರ್ತಿದ್ದೀವಾ? ಇಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಲ್ಲ, ಅವರು ನಾವು ಮರ್ತಿದ್ದೀವಾ? ಇಲ್ಲ. ಯಾವಾಗಲೂ ಅಷ್ಟೇ, ನಮ್ಮ ಜೀವನನ ಹಸನ ಮಾಡಿ ಆನಂದ ತಂದ್ಕೊಟ್ಟವ್ರನ್ನ ನಾವು ಎಂದಿಗೂ ಮರಿಬಾರ್ದು. ನನ್ನ ಮಾಧವ ಮಧುಸೂದನನ ಜಾಗಕ್ಕೆ ಬೇರೆ ಯಾವ ಕತ್ತೆ ಆಗಲಿ ಕೋತಿ ಆಗಲಿ ಬರೋಕ್ ಸಾಧ್ಯನೇ ಇಲ್ಲ. ಅವಳಿಗೆ ಸಮಾಧಾನ ಮಾಡಕ್ ಹೋದ್ರು ಅಥವಾ ನನ್ನ ಬೈಸಕ್ ಹೋದ್ರು? ದಿನ ಹೀಗೆ ಮಾಡ್ತಾಳೆ ಕಣೋ. ಆವೇಶಕ್ಕೊಳಗಾಗಿ ಏನೋ ಮಾತಾಡ್ತಾಳೆ ಕಣ, ನೀನ್ ತಲೆ ಕಟ್ಸ್ಕೊಬೇಡ. ಒಬ್ಬರ ಮುಂದೆ ಆದ್ರೂ ಸರಿ, ಇಬ್ಬರ ಮುಂದೆ ಆದ್ರೂ ಸರಿ, 10 ಜನ ಸೇರಿರ್ಬೇಕಾದ್ರು ಹೀಗೆ ಆಡ್ತಾಳೆ ಕಣೋ. ಪ್ರಪಂಚದಲ್ಲಿ ಎಲ್ಲೋ ಗಂಡಸ್ರೊಳಗೆ ಮಾಧವ ಮಧುಸೂದನ್ ತರಾನೇ ಕಾಣಿಸ್ತಾರೆ, ಇವನೊಬ್ಬನ ಬಿಟ್ಟು. ಅದ್ಯಾಕೋ? ಇನ್ನೇನು ಮಾಡ್ಲಿ, ನನ್ನ ಕರ್ಮ ತಾಳಿ ಕಟ್ಬಿಟ್ಟಿನಲ್ಲ. ವೇದವ್ರ ಜೊತೆ ಕೈಪಲ್ಯ ತರಕ್ ಹೋಗಿದ್ದೆ, ಅವ್ರ ಕೊಡಿಸಿದ್ರೆ. ಸುಬ್ಬಾ, ತರಕಾರಿ ತಗೊಂಡು ಒಳಗಿಡೋ. ರೀ ರೀ ಸರಿ ರೀ. ಅದೇ ಕಣ್ಣು, ಅದೇ ಸ್ಪರ್ಶ, ಅದೇ ನೋಟ, ಅದೇ ಕಾಟ. ಯಾರಿ ನೀವು ಬಿಡ್ರಿ, ವೇದವ್ರು ಇಲ್ಲದಾರ ನೋಡಕತ್ತಾರ, ತಪ್ಪು ತಿಳ್ಕೋತಾರ ಬಿಡ್ರಿ. ವೇದವ್ರ ಬಂದ್ ಬಿಡಿಸ್ರಿ. ಸುಬ್ಬಾ, ನಾನು ಯಾಕೋ ಬಿಡಿಸ್ಲಿ? ಪಾಪ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ, ಸುಮ್ಮನೆ ಇರೋ. ಹೊಸಾಕ ಸುಬ್ಬಾ, ಇವರು ರವಿ ಕಣೋ, ಇವ್ರ ಹೆಂಡತಿ ರಾಧಾ. ಪಾಪ ಸ್ವಲ್ಪ ಮನೋರೋಗಿ ಆಗಿದ್ದಾರೆ. ಯಾಕೋ ರಾಜ, ಎತ್ತರ ಕಡಿಮೆ ಆಗ್ಬಿಟ್ಟಿದ್ಯಾ? ಕುಳ್ಳಗಾಗ್ಬಿಟ್ಟಿದ್ಯಾ? ನನ್ನ ಎತ್ತರಕ್ಕಾದ್ರೂ ಆಗ್ಬೇಕು ತಾನೇ ನೀನು? ರಾಧಾ ನೋಡು, ಅವನು ಮಾಧವ್ ಅನ್ನೋ ಅಲ್ಲ, ಮಧುಸೂದನ್ ಅನ್ನೋ ಅಲ್ಲ, ನಮ್ಮನೆ ಸುಬ್ಬು. ಹೌದು, ಸುಬ್ಬ ಸುಬ್ರಹ್ಮಣ್ಯ, ನಮ್ ಹುಡುಗ. ಸುಮ್ಮನೆ ಇರೋ, ಇಲ್ಲಾಂದ್ರೆ ಇವ್ರು ಬಿಟ್ಕೊಟ್ಬಿಡ್ತೀನಿ. ಪಾರು, ಕೂತ್ಕೊಳ್ಳಿ. ನಾನೇ ವೈಶಾಲಿ. ಚೆನ್ನಾಗಿದ್ದೀರಾ ರಾಧಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನಿಮ್ ಬಗ್ಗೆ ಪಾರ್ವತಿ ಅವರು ತುಂಬಾ ಹೇಳ್ತಿರ್ತಾರೆ. ಏನ್ ಹೇಳ್ತಿರ್ತಾಳೆ? ನೀವು ತುಂಬಾ ಒಳ್ಳೆಯವರಂತೆ. ಹೌದು. ತುಂಬಾ ಚೆನ್ನಾಗಿ ಮಾತಾಡಿಸ್ತೀರಂತೆ. ಹೌದು. ನೋಡಕ್ಕೂ ತುಂಬಾ ಚೆನ್ನಾಗಿದ್ದೀರಂತೆ. ಹೌದು. ನೀವು ನಿಮ್ ಗಂಡನ ತುಂಬಾ ಪ್ರೀತಿ ಮಾಡ್ತೀರಂತೆ. ಹೌದಾ? ಹೌದು. ನಿಮ್ಗೆ ಕೃಷ್ಣಾನಿ ಬೇಗನೆ ಬಾರೋ ಹಾಡೇ ಗೊತ್ತಿಲ್ವಂತೆ. ಅಬ್ಬಬ್ಬಬ್ಬ, ಸ್ವಲ್ಪ ದಿನದಲ್ಲಿ ಎಷ್ಟು ತಿಳ್ಕೊಂಡ್ಬಿಟ್ಟಿದ್ಯಮ್ಮ. ವೈಶಾಲಿ, ತಿಂಡಿ ಮಾಡೋಣವಾ? ನಮ್ಮನೆ ತಿಂಡಿನ ಬಾ, ತಿಂಡಿ ಮಾಡ್ಕೊಂಬರೋಣ. ಒಂದ್ ನಿಮಿಷ ಬರ್ತೀವಿ. ಮೇಡಮ್ ನಮಸ್ಕಾರ, ನಾನು ಲಾಯರ್ ಗುಂಡಣ್ಣ. ಇಲ್ಲ ಏನ್ರಿ ಇವ್ರನ್ನ ವೇದ ಅನ್ಕೊಂಡ್ಬಿಟ್ರೆ ಹೇಗೆ? ಯಾರಮ್ಮ ಈ ಹುಡುಗಿ ಬಂದು ನನ್ನ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ? ಡಾನ್ಸ್ ಮಾಡ್ತಿದ್ದಾಳೆ ಅಂದ್ಮೇಲೆ ನಿಮಗೆ ಪರಿಚಯನೇ ಇರಬೇಕು. ಯಾರ ಹತ್ರ ನಾಟಕ ಆಡ್ತಿದ್ದೀರಾ? ಎಷ್ಟು ದಿನದಿಂದ ಪರಿಚಯ? ಮಾಧವ, ಇವಳು ಯಾರು? ಮಾಧವ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಹಳೆ ಹೆಸರು ನಿಮ್ದು? ಇವಳು ಯಾರು ಅಂತಾನೆ ಗೊತ್ತಿಲ್ಲಮ್ಮ. ಇವಳೇನೋ ಹೇಳಿದ್ರೆ ನೀನೇನೋ ಹೇಳ್ತಾ ಇದೀಯ. ವೈಶಾಲಿ, ನಮ್ಮನೇಲೂ ಇದೇ ಪ್ರಾಬ್ಲಮ್ ಆಯ್ತು, ಇಲ್ಲೂ ಇದೇ ಆಯ್ತಲ್ಲೇ. ಅಂದ್ರೆ
ಅವಳು ಯಾವುದೇ ಗಂಡಸರು ನೋಡಿದ್ರು ಅವರು ಇವಳಿಗೆ ಮಾಧವ ಮಧುಸೂದನ್ ಅಂತಾರನೇ ಕಾಣಿಸ್ತಾರ ಕಣೆ. ಮತ್ತ್ಯಾಕೆ ಇಲ್ಲಿ ಕರ್ಕೊಂಬರಕ್ ಹೋದೆ? ನಾವಿಬ್ರು ಒಟ್ಟಿಗೆ ಪಾರ್ಕಿಗೆ ಹೋಗೋಣ. ಅಲ್ಲಿ ನಾನು ಡ್ಯಾನ್ಸ್ ಮಾಡ್ತೀನಿ. ಏನಾದ್ರು ತಪ್ಪು ಮಾಡಿದ್ರೆ ನೀವು ನಾನು ಹೇಳ್ಕೊಡಿ. ರಾಧಾ, ಇವ್ರು ನಿನ್ ಮಾಧವ ಅಲ್ಲ, ಲಾಯರ್ ಗುಂಡಣ್ಣ. ಅದೇ ಕಣ್ಣು, ಅದೇ ಸ್ಪರ್ಶ, ಅದೇ ನೋಟ, ಅದೇ ಕಾಟ. ಲೇ ಪಾರು, ಮೊದ್ಲು ಇವಳು ಮನೆ ಕರ್ಕೊಂಡು ಹೋಗಿ. ಮತ್ತೆ ತಿಂಡಿ ಅಯ್ಯೋ ಡಬ್ಬದಲ್ಲಿ ಹಾಕೊಟ್ಟು ಕಳ್ಸ್ತೀನಿ, ಕರ್ಕೊಂಡು ಹೋಗಿ. ಗಂಡಸ್ರ ಜಾಗದಲ್ಲಿ ಕರ್ಕೊಂಡು ಹೋಗ್ಬೇಡ, ಆಮೇಲೆ ಹೆಂಡತಿದರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ. ನಿಜ ಹೇಳಿ, ಮೊದಲು ನೀವು ನನ್ನನ್ನು ನೋಡಿದ್ರಾ? ಯಾಕೆ ನೋಡಿಲ್ಲ? ನನ್ನ ಜೀವನದಲ್ಲಿ ನಾನು ನಿಮ್ಮನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಚೆನ್ನಾಗಿ ನೀವು ನನಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀರಾ. ನಮ್ಮ ಅಕ್ಕನ ಸರಿ ಹಾಡಾಡ್ಬೇಡದ್ ನಿಂಗೆ 2 ಸಲ ಆಡ್ಬೇಕೆ. ಏನು ಎಲ್ರು ಸೇರಿ ಎಲ್ಗೊಂಡಿದ್ದೀರಾ? ಶಾಂತಿ ಹೊಂಟೆ ಬರ್ತೀವಿ. ಈಗ ಅಲ್ಲಿಂದಾನೆ ಬಂದಿರೋದು. ಯಾರು ಬಂಧುಗಳಿದ್ದಂಗ ಅವ್ರೆ? ರಾಧಾ ಅಂತ ಊರ್ ತೋರ್ಸಕ್ ಕರ್ಕೊಂಡ್ ಬಂದಾರ. ಆಕಿ ಬಾಜುಕಿದ್ದೋಕಿ ನಮ್ಮ ಅಕ್ಕ. ಏನು ನಿಮ್ಮ ಅಕ್ಕನ ಮಕ್ಕನ ಬದಲಾಗೋಗ್ಬಿಟ್ಟೈತೆ? ಅದನ್ನ ಕೇಳಕ್ ನೀ ಇಲ್ಲೇ ಸುಮ್ ನಿಂತು. ಮಧುಸೂದನ, ಬಾರೋ, ಬಂದವ್ರನ್ನ ಬಿಡಿಸೋ. ನಾವಲ್ರಿಪ್ಪ, ಆಮೇಲೆ ನಾನು ಮಧುಸೂದನ್ ಅಂತ ಹೇಳಿ ಕೈ ಹಿಡ್ಕೊಂಡು ಕುಣಿತಾಳೆ. ತುಂಬಾ ಚೆನ್ನಾಗಿ ಆಡ್ತಾಳೆ. ನಾಳೆಯಿಂದ ಆಗಾಗ ನಿಮ್ಮ ಮನೆಗೆ ಬಂದು ಹೋಯ್ತೀನಿ. ಅಮ್ಮ ಡ್ಯಾನ್ಸ್ ಆಡ್ತಾಳಲ್ಲ ನೋಡೋದಕ್ಕೆ. ಬಿಟ್ಬಿಟ್ಟು ಹೋಗೋ, ಇಲ್ಲ ಆಮೇಲೆ ಬಂದು ಹೊಡಿತಾಳೆ. ಹೊಡಿತಾಳ. ಅಯ್ಯೋ ಮಧುಸೂದನ, ರೀ ನಾನು ಹೂ ತಗೊಂಡ್ ಬರ್ತೀನಿ, ನೀವು ಹೋಗ್ತಾ ಇರಿ. ಸರಿ, ಬೇಗ ಬಂದ್ಬಿಡ. ಮಾಧವ, ರಾಧಾ, ನೀನೇನು ಇಲ್ಲಿ? ಮಾಧವ, ಮಧುಸೂದನ, ಮಧು. ಹೇಗಿದೆಯಾ ರಾಧಾ? ನಾನು ಚೆನ್ನಾಗಿದ್ದೀನಿ. ನೀವು ಸತ್ತೋಗ್ಲಿಲ್ವಾ ಮಾಧವ? ಸಾಯ್ಬೇಕಾಗಿತ್ತು ರಾಧಾ. ನಾವಿಬ್ರು ನದಿ ದಡದಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಗ ನಾನು ಜಾರಿ ನೀರಿಗೆ ಬಿದ್ದೆ. ಮೊಸಳೆ ಬಾಯಿಗೆ ಸಿಕ್ಕ ಹಾಕೊಂಡೆ. ಆಗ ನಾನು ಭಯಂಕರವಾಗಿ ಕದ್ದ ಪಂದ್ಯ ಆಡಿದೆ. ನನ್ನ ಧ್ವನಿಗೆ ಎದುರ್ಕೊಂಡು ಆ ಮೊಸಳೆ ನನ್ನ ಬಿಟ್ಟು ಓಡೋಯ್ತು. ಹಾಗೆ ಈಜಾಡ್ತಾ ನದಿ ದಡಕ್ಕೆ ಬಂದೆ. ಅಲ್ಲೊಂದು ಹುಡುಗಿ ಲವ್ ಡಿಸಪಾಯಿಂಟ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನೀರಿಗೆ ಹಾರ್ತಿದ್ಲು. ನಾನು ಅವಳು ಹಿಡ್ಕೊಂಡೆ. ನನ್ನ ಆಸರೆಯಿಂದ ಅವಳು ಬಚಾವಾದ್ಲು, ಅವಳ ಆಸರೆಯಿಂದ ನಾನು ಬಚಾವಾದೆ. ಯಾರವಳು? ಬರ್ತಿದ್ದಾಳೆ ನೋಡಿ, ನನ್ನ ಹೆಂಡತಿ ಮೀನಾ. ಇವರನ್ನ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ದು? ಹೌದು, ನಾನು ಸಾಯ್ಬೇಕು ಅಂತ ಹೊರಟಿದ್ದೆ. ಇವರೇ ನನ್ನ ಉಳಿಸಿದ್ದು. ಇಲ್ಲ, ನೀನು ನನ್ನನ್ನು ಉಳಿಸಿದ್ದು. ಯಾಕೆ ಸುಳ್ಳು ಹೇಳ್ತೀರಾ? ನೀವೇ ನನ್ನನ್ನು ಉಳಿಸಿದ್ದು. ಇರ್ಲಿ ಬಿಡು, ನಾನು ನಿನ್ನನ್ನು ಉಳಿಸಿದೆ, ನೀನು ನನ್ನನ್ನು ಉಳಿಸಿದೆ. ಮಾಧವ, ನೀವು ಇವಳನ್ನ ನಿಜವಾಗ್ಲೂ ಮದುವೆ ಆಗಿದ್ದೀರಾ? ಹೌದು. ನೋಡ್ದ ರಾಧಾ, ಈಗಲಾದ್ರೂ ಸಮಾಧಾನ ಆಯ್ತಾ? ಯಾಕೆ ರಾಧಾ, ನಿನ್ಗೆ ಬೇಜಾರಾಯ್ತಾ? ಇವತ್ತೆಲ್ಲ ನಾಳೆ ನೀವು ನನಗೆ ಸಿಗ್ತೀರಾ ಅಂತ ನಿಮ್ಮ ನೆನಪಲ್ಲೇ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ದೆ. 2 ಕನಸು ಸಿನಿಮಾ ಆಗೋಯ್ತು. ಇನ್ನು ಮುಂದೆ ನಿಮ್ಮ ಜೀವನ ನಿಮಗೆ, ನನ್ನ ಜೀವನ ನನಗೆ. ರಾಧಾ, ಮದುವೆ ಆದಮೇಲೆ ಅವ್ರವ್ರ ಜೀವನ ಅವ್ರವ್ರಿಗೆ. ನಾವು ಬರ್ತೀವಿ. ರವಿ, ಮಾಧವ ಇವ್ರ ಮನಸ್ಸಿಂದ ಹೋದ್ನಾ ಇಲ್ವಾ ಅಂತ ಈಗಲೇ ಚೆಕ್ ಮಾಡ್ಬಿಡಿ. ರಾಧಾ, ನೋಡು ನೀನು ಮಾಧವನ್ನ. ಇವರಲ್ಲ.
ನಾನೇ ಇವ್ರು ಮಾಧವ. ನೀವು ಅಲ್ಲ, ಮತ್ತಾರು? ಇನ್ ಮುಂದೆ ನನ್ನ ಕೃಷ್ಣ, ಮಾಧವ, ಮಧುಸೂದನ ಎಲ್ಲ ಈ ರವಿನೇ.